ಏಯ್ ನೀನೇನೇ ಇಲ್ಲಿ ಮಾಡ್ತಿದ್ಯಾ? ರಾಮ್ ಮನೆಗೆ ವಾಪಸ್ ಹೋಗೋದಕ್ಕೆ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊತಿದ್ಯಾ? ಅದನ್ನ ಕಟ್ಕೊಂಡು ನಿನಗೇನಾಗ್ಬೇಕು? ಯಾಕೆ ಬಂದಿದ್ಯಾ ಅಂತ ಹೇಳು. ನಿಮ್ ಮನೆ ನೋಡ್ಬೇಕಾಗಿತ್ತು, ಅದಕ್ಕೆ ಬಂದೆ. ಅಂಕಲ್ ಅಂಕಲ್, ನೀವ್ ಹೇಳಿದ್ ನಿಜಾನ ಅಂಕಲ್? ರಾಣಿ ಸತ್ಯ ಒಪ್ಕೊಳ್ಳೋದಕ್ಕೆ ರೆಡಿ ಇದ್ದಾಳ? ಹೌದಮ್ಮ, ಅವಳು ನಿಮ್ಮ ಕಷ್ಟದಲ್ಲಿ ನಿಮ್ಮ ಜೊತೆಯಾಗಿ ನಿಲ್ಲೋದಕ್ಕೆ ಒಪ್ಕೊಂಡಿದ್ದಾಳೆ. ರಾಣಿನೋ ಪ್ರೇಮ ಚಿಕ್ಕ ವಯಸ್ಸಿನಿಂದ ಗೆಳತಿಯರು, ಅದಕ್ಕೆ ಅವಳ ಗೆಳತಿನ ಬಿಟ್ಕೊಡಲ್ಲ ಅಂದಿದ್ದು. ಆದ್ರೆ ಈಗ ಅವಳು ನೀವು ಹೇಳ್ದಂಗೆ ಕೇಳ್ತಾಳಂತೆ. ರಾಣಿ, ಥ್ಯಾಂಕ್ ಯು ಸೋ ಮಚ್. ನೀನ್ ನನಗೆ ಎಂತ ದೊಡ್ಡ ಉಪಕಾರ ಮಾಡ್ತಿದ್ಯಾ ಗೊತ್ತಾ? ಇದಕ್ಕೆ ನಿಂಗೆ ತಕ್ಕ ಪ್ರತಿಫಲ ಸಿಕ್ಕೇ ಸಿಗುತ್ತೆ. ರಾಣಿ, ನೀನ್ ಏನಾದ್ರೂ ನನ್ ಪರ ನಿಂತ್ಕೊಂಡ್ರೆ ನಾನ್ ನಿನ್ ಲೈಫ್ನ ಸೆಟಲ್ ಮಾಡ್ತೀನಿ. ನಿನಗ್ ಯಾವ ಕಷ್ಟನೂ ಬರಲ್ಲ, ಯಾವ ತೊಂದ್ರೆನೂ ಬರಲ್ಲ. ಹಾಗೆ ನೀನ್ ಯಾರ ಮನೆ ಕೆಲ್ಸಕ್ಕೂ ಹೋಗೋದೇ ಬೇಡ. ನೀನು ಅಪ್ಪ ಅಮ್ಮ ಎಲ್ರೂ ಖುಷಿ ಖುಷಿಯಾಗಿರ್ಬೋದು. ರಾಣಿ, ನನಗ್ ಗೊತ್ತು ಪ್ರೇಮ ತೊಂದ್ರೆ ಸಿಗಾಕೋತಾಳೆ ಅಂತ ನಿನ್ ಮನ್ಸು ಚಡಪಡಿಸ್ತಿದೆ ಅಲ್ವಾ? ಆದ್ರೆ ಯೋಚನೆ ಮಾಡು, ಯಾರಾದ್ರೂ ಮೋಸ ಮಾಡಿ ಮದ್ವೆ ಆಗೋದು ಒಳ್ಳೇದಾ? ಹಾಗೇನಾದ್ರೂ ಆದ್ರೆ ಅವ್ರು ಸುಖವಾಗಿ ಬಾಳ್ತಾರಾ? ನೀನ್ ಯೋಚನೆ ಮಾಡ್ಬೇಡ. ನೀನ್ ಯಾರಿಗೂ ಮೋಸ ಮಾಡ್ತಿಲ್ಲ, ಸತ್ಯ ಹೇಳ್ತಿದ್ಯಾ ಅಷ್ಟೆ. ಹಾಳಾಗ್ತಿರೋ ರಾಮ್ ಜೀವನನ ಸರಿಪಡಿಸ್ತಿದ್ಯಾ. ಅಂಕಲ್, ರಾಣಿ ಸತ್ಯ ಹೇಳಿದ್ದಿನ ನಾನ್ ನಿಮ್ಗೆ ನಿನ್ ಹೆಸರಲ್ಲಿ ಒಂದ್ ಸೈಟ್ನ ಬರ್ಕೊಡ್ತೀನಿ. ದಟ್ಸ್ ಮೈ ಪ್ರಾಮಿಸ್. ಯಾವತ್ತು ಬರಬೇಕು? ರಾಣಿ ಯಾವತ್ತು ಸತ್ಯ ಒಪ್ಕೋಬೇಕು ಹೇಳಮ್ಮ. ಆದಷ್ಟು ಬೇಗ ಅಂಕಲ್. ಅಂಕಲ್, ಹಾಗೆ ಇನ್ನೊಂದು ವಿಷಯ, ಈ ಪ್ರೇಮ ತುಂಬಾ ಶಾರ್ಪ್ ಇದ್ದಾಳೆ. ಈ ವಿಚಾರ ಎಲ್ಲ ಅವಳಿಗೆ ಏನಾದ್ರೂ ಗೊತ್ತಾದ್ರೆ ಏನಾದ್ರೂ ಮಾಡಿ ರಾಣಿ ಮನ್ಸನ್ನ ಬದಲಾಯಿಸ್ಬಿಡ್ತಾಳೆ. ಹಾಗಾಗ್ಬಾರ್ದು ಅಂದ್ರೆ ನನ್ನ ಹತ್ರ ಒಂದ್ ಪ್ಲಾನ್ ಇದೆ. ನೀವೆಲ್ರೂ ಇವಾಗ ನಿಮ್ ಫೋನ್ನ ಸ್ವಿಚ್ ಆಫ್ ಮಾಡ್ಕೊಂಡು ನನ್ನ ಜೊತೆ ಬನ್ನಿ. ಏನು, ನಿಮ್ ಜೊತೆ ಬರ್ಬೇಕಾ? ಎಲ್ಗೆ ಮೇಡಮ್? ನಾನು ನಿಮ್ನೆಲ್ಲ ಒಂದ್ ಸೇಫೆಸ್ಟ್ ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ. ಪಂಚಾಯತಿ ದಿನ ನೀವೆಲ್ಲ ಬಂದು ಸಾಕ್ಷಿ ಹೇಳಿದ್ರೆ ಅಷ್ಟೇ ಸಾಕು. ರಾಣಿ, ನಿನ್ ಫೋನ್ ಕೊಡಮ್ಮ. ಪ್ರೇಮ, ಯೋರ್ ಚಾಪ್ಟರ್ ಇಸ್ ಕ್ಲೋಸ್ಡ್. ರಾಮ್ ಇನ್ ಮುಂದೆ ನನ್ನವನು, ನನ್ ಗಂಡ. ಪ್ರೀತಿ ಕಣ್ಣು ಮುಚ್ಚಿ ನನ್ನ ಪ್ರೀತ್ಸೆ, ಮನಸ್ಸು ಬಿಚ್ಚಿ ನನ್ನ ಪ್ರೀತ್ಸೆ, ಉಸಿರಾಗಿ ಪ್ರೀತ್ಸೆ, ಬಸಿರಾಗಿ ಪ್ರೀತ್ಸೆ. ಅದು ಅವಾಗ ಪದಗಳು ಬರಕ್ಕಿಲ್ಲ. ನಿನ್ನಾಸೆ ಗೆಲ್ಲಿ ಕೊನೆ ಇದೆ, ಏಕೆ ಕನಸು ಕಾಣುವೆ, ನಿಧಾನಿಸು ನಿಧಾನಿಸು. ಕಮಾನು ಡಾರ್ಲಿಂಗ್, ಅಯ್ಯೋ ಅಯ್ಯೋ, ಸಿಡೌನು ಡಾರ್ಲಿಂಗ್, ಅಯ್ಯೋ ಅಯ್ಯೋ, ಇನ್ನೇನು ಕೆಲಸ ನಂಗು ನಿಂಗು, ಡಿಂಗ್ ಡಾಂಗ್ ಡಿಂಗು, ಡೈಲಿ ಡಿಂಗ್ ಡಾಂಗ್ ಡಿಂಗು. ಅದ್ಯಾಕಂಗ ಆಪ್ ಮಾಡ್ದೆ? ಎಂತ ಒಳ್ಳೊಳ್ಳೆ ಆಡ್ ಬತ್ತಾಯ್ತು. ನೀನ್ ಒಳ್ಳೆ ಇದೇನು ಸಭ್ಯತೆ,
ಇದೇನು ಸಂಸ್ಕೃತಿ. ಚೆಲುವೆ ಬಂದು ಕೇಳ್ತೀನಿ, ಇಲ್ಲ ಅಂದೆ ಕೊಡ್ತೀಯ, ನಿನ್ನ ಪಿರುತಿ ಮಾಡ್ತೀನಿ, ಮನಸ್ಸು ಹೃದಯ ಕೊಡ್ತೀಯ. ಇವಾಗ ಹಾಡು ಹೇಳೋದ್ ನಿಲ್ಸಿದ್ರೆ ಸರಿ, ಇಲ್ಲಾಂದ್ರೆ ಅಯ್ಯ, ನೀನು ಮಾತಾಡಕ್ಕಿಲ್ಲ, ಹಾಡು ಕೇಳೋ ಹಂಗಿಲ್ಲ ಅಂದ್ರೆ ಹೆಂಗೆ? ದಾರಿ ಸಾಗೋದ್ ಬೇಡ್ವಾ? ಓ ಕಾವ್ಯ, ಓ ಕಾವ್ಯ, ಓ ಕಾಡ್ ರಾಕ್ಷಸಿ ಕಾವ್ಯ. ನೀನೇ ಕೇಳ್ತಾ ಇರೋದು, ದಾರಿ ಸಾಗೋದ್ ಬೇಡ್ವಾ? ಅದ್ಯಾಕೆ ಅಂಕಿಡ್ಸ್ಕೊಂಡೆ? ನಿಧಾನಕ್ಕೆ ನಿಲ್ಸು ಅಂತ ಹೇಳಿದ್ರೆ ನಿಲ್ಸ್ತಾ ಇರ್ಲಿಲ್ವಾ? ಹಲೋ ಯಚುದ್ನಿ, ಕಾರ್ ನಿಲ್ಸ್ಬಿಟ್ಟು ಆಚೆ ಕಡೆ ಏನೋ ಬಗ್ ನೋಡ್ತಾ ಇದೀಯಾ? ಏನ್ ಇಸ್ಯಾ? ಏನ್ ಮಾತಾಡಕ್ಕಿಲ್ವಾ? ಮನೆಗೆ ಹೋಗ್ಬೋದಾ? ಹಾ, ಇದೊಳ್ಳೆ ಕತೆ ಆಯ್ತಲ್ಲಪ್ಪ. ನಿಲ್ಸು ಅನ್ನೋಳು ನೀನೇಯ, ಹೋಗು ಅನ್ನೋಳು ನೀನೇಯ, ಅದೇನ್ ಇಸ್ಯಾ ಅಂತ ಹೇಳ್ಬಾರ್ದಾ? ಏನು ಆಗಿಲ್ಲ, ಮೊದ್ಲು ಮನೆಗ್ ನಡಿ. ಅಯ್ಯೋ, ಸ್ನೇಹ ಯಾಕೆ ನನ್ನ ಇಲ್ಲಿಗೆ ಬರೋದಕ್ಕೆ ಹೇಳಿದ್ಲು? ನಿಂಗೇನು ಹೇಳಿಲ್ವೇನಕ್ಕ? ಇಲ್ಲ ಕಣೋ, ಒಂದ್ ಮುಖ್ಯವಾದ ವಿಷಯ ಮಾತಾಡ್ಬೇಕು, ದೇವಸ್ಥಾನದ ಹತ್ರ ಬನ್ನಿ ಅಂತ ಹೇಳಿದ್ಲು. ಏನು ಅಂತ ಹೇಳಲಿಲ್ಲ. ಟೈಮ್ ಬೇರೆ ಆಗ್ತಿದೆ, ಇವಳು ಬರ್ತಾಳೋ ಇಲ್ವೋ ಅಂತಾನೆ ಗೊತ್ತಾಗ್ತಿಲ್ವಲ್ಲ. ಗುಡ್ ನ್ಯೂಸ್, ಗುಡ್ ನ್ಯೂಸ್, ಗುಡ್ ನ್ಯೂಸ್. ನೀವಿಬ್ರಿಗೂ ಒಂದು ಗುಡ್ ನ್ಯೂಸ್ ಇದೆ. ಏನ್ ಸ್ನೇಹ, ಇಷ್ಟೊಂದು ಖುಷಿ ಆಗಿದ್ಯಾ? ಏನದು? ಅತ್ತೆ, ನಮ್ ಕಷ್ಟ ಎಲ್ಲ ಕೊನೆ ಆಗ್ತಿದೆ. ನಾವಿಬ್ರು ಕಂಡಿರೋ ಕನ್ಸು ಕೂಡ ನನ್ಸಾಗ್ತಿದೆ ಅತ್ತೆ. ಫೈನಲಿ ರಾಣಿ ಎಲ್ಲಾ ಸತ್ಯನೂ ಬಾಯ್ಬಿಟ್ಲು. ರಾಮ್ ಫೋನ ಪ್ರೇಮಂಗ್ ಕೊಟ್ಟಿದ್ ಅವಳೆ ಅಂತ ಒಪ್ಕೊಂಡಿದ್ದಾಳೆ. ಪ್ರೇಮ ರಾಮ್ ನಂಬರಿಂದ ತನಗ್ ತಾನೇ ಮೆಸೇಜ್ ಕಳಿಸ್ಕೊಂಡಿದ್ದಾಳೆ ಅನ್ನೋದನ್ನು ಒಪ್ಕೊಂಡಿದ್ದಾಳೆ. ಆದ್ರೆ ನಿನ್ ಮುಂದೆ ಒಪ್ಕೊಂಡ್ರೆ ಏನಾಯ್ತು? ಎಲ್ರ ಮುಂದೆ ಹೇಳ್ಬೇಕಲ್ಲ. ರಾಣಿ ಈಗ ಎಲ್ಲಾ ಸತ್ಯನೂ ಹೇಳೋದಕ್ಕೆ ರೆಡಿ ಇದ್ದಾಳೆ. ನನಗ್ ತುಂಬಾ ಸಂತೋಷ ಆಗ್ತಾ ಇದೆ ಸ್ನೇಹ. ಈ ವಿಷಯ ಏನಾದ್ರೂ ಬ್ಲಾಸ್ಟ್ ಆಗ್ಬಿಟ್ರೆ ಆಮೇಲೆ ಕಥೆನೇ ಬೇರೆ ಆಗತ್ತೆ. ಸ್ನೇಹ, ಆ ದೇವ್ರು ನಮ್ ಕಡೆ ಇದ್ದಾನೆ, ಅದಕ್ಕೆ ನಮ್ಗೆಲ್ಲ ಒಳ್ಳೇದೇ ಆಗ್ತಾ ಇದೆ. ಅತ್ತೆ, ಮಾಡಿದ್ದು ದೇವ್ರಲ್ಲ, ನಾನು. ಸರಿ ಸರಿ, ನಾವೀಗ ಸುಮ್ನೆ ಇರೋದ್ ಬೇಡ, ಎಲ್ರು ಪಂಚಾಯತಿ ಸೇರ್ಸ್ಬೇಕು. ಆ ಪ್ರೇಮನ್ ಅಸ್ಲಿ ಮುಖಾನ ಎಲ್ರು ಮುಂದೆ ಬಯಲ್ ಮಾಡ್ಬೇಕು, ವಿತ್ ಐ ವಿಟ್ನೆಸ್. ಆದ್ರೆ ಪಂಚಾಯತಿಗೆ ಸೇರ್ಸೋದು ಯಾರು? ನಿನ್ನ ಮಾತನ್ನ ಆ ಕಲ್ಯಾಣಿ ಅಮ್ಮ ಅವ್ರ ಮನೆಯವ್ರು ಒಪ್ಬೇಕಲ್ಲ. ನಿನ್ ಮಾತು ಕೇಳಕ್ ಸಾಧ್ಯನೇ ಇಲ್ಲ ಬಿಡು. ಅಷ್ಟ ಇದೆ ಅಕ್ಕ. ಕಿಟ್ಟಿ ಹೇಳ್ತಾ ಇರೋದು ಸತ್ಯನೇ ಸ್ನೇಹ. ಈಗೆಲ್ಲ ನಿನ್ ಕೈಲೇ ಇದೆ, ಏನೇ ಮಾಡೋದಿದ್ರು ನೀನೇ ಮಾಡ್ಬೇಕು. ಆದ್ರೆ ಏನ್ ಮಾಡ್ಬೇಕು ಅಂತ ನಾನ್ ಹೇಳ್ತೀನಿ. ಏನ್ ಮಾಡ್ಬೇಕು ಹೇಳಿ ಅತ್ತೆ? ಈಗ ನೀವಿಬ್ರು ನಾನು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊಳ್ಳಿ. ಸೂಪರ್ ಐಡಿಯಾ ಅತ್ತೆ. ನೀವೀಗ ಮನೆಗೆ ಹೋಗಿ, ಮುಂದಿಂದೆಲ್ಲ ನಾನ್ ನೋಡ್ಕೋತೀನಿ. ಮನೆಗೆ ಹೋಗೋದಾ? ನೀನ್ ಯಾವಾಗ ಬರ್ತೀಯಾ? ನಾನ್ ಮನೆಗೆ ಬರೋಕ್ಕೂ ಮುಂಚೆ ನಾನೊಂದ್ ಕಡೆ ಹೋಗ್ಬೇಕಾಗಿದೆ. ಅಲ್ಲಿ ನನ್ಗೊಂದು ಇಂಪಾರ್ಟೆಂಟ್ ಕೆಲಸ ಇದೆ. ಆ ಕೆಲಸ ಏನಾದ್ರೂ ಆಗ್ಬಿಟ್ರೆ ಆಟ ಇನ್ನಷ್ಟು ಎಕ್ಸೈಟಿಂಗ್ ಆಗುತ್ತೆ. ಪ್ರೇಮ ವಿಡಿಯೋ ಕಾಲ್ ಮಾಡ್ತಿದ್ದಲ್ಲ? ರಾಮ್
ನಾನ್ ಬಟ್ಟೆ ಎತ್ಕೋತಾ ಇದೀನಿ. ಈಗ ಹೋಗಿ ಬಟ್ಟೆ ಪ್ಯಾಕ್ ಮಾಡೋದೆ, ನಾಳೆ ಮನೆಗ್ ಬಂದ್ಬಿಡೋದೆ. ಪೂಜೆ ಮುಗಿತಾ? ಹೂನು ಮುಗೀತು, ನಾಳೆ ಮನೆಗ್ ಬಂದ್ಬಿಡ್ತೀನಿ. ಹೌದಾ, ಒಳ್ಳೇದಾಯ್ತು. ಮತ್ತೆ ಇಸ್ತ್ರಿ ಮಾಡಿ ಬಟ್ಟೆ ಎಲ್ಲ ಕಬರ್ಡಲ್ಲಿ ಇಟ್ಟಿದೆ, ನಿಂಗ್ ಸಿಕ್ತಾ? ತಗೊಂಡಿದ್ದೀನಿ ನೋಡು, ಅದನ್ನೇ ಹಾಕೊಂಡಿದ್ದೀನಿ. ಪ್ರೇಮ, ಮತ್ತೇನಾದ್ರೂ ಇದೆಯಾ? ಇಲ್ಲ ಇಲ್ಲ, ನಾಳೆ ಬರ್ತೀನಲ್ಲ ಆಗ್ಲೇ ಮಾತಾಡ್ತೀನಿ. ಸರಿ, ಬಾಯ್. ಏಯ್, ನೀನೇನೇ ಇಲ್ಲಿ ಮಾಡ್ತಿದ್ಯಾ? ರಾಮ್ ಮನೆಗ್ ವಾಪಸ್ ಹೋಗೋದಕ್ಕೆ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊತಿದ್ಯಾ? ಅದನ್ನ ಕಟ್ಕೊಂಡು ನಿನಗೇನಾಗ್ಬೇಕು? ಯಾಕೆ ಬಂದಿದ್ಯಾ ಅಂತ ಹೇಳು. ನಿಮ್ ಮನೆ ನೋಡ್ಬೇಕಾಗಿತ್ತು, ಅದಕ್ಕೆ ಬಂದೆ. ಏಯ್, ನಿಂತ್ಕೊಳೆ. ನೀನ್ ಯಾಕೆ ನನ್ ಮನೆ ನೋಡ್ಬೇಕು? ನಿಂಗ್ ಕೇಳಿಸ್ತಾ ಇದ್ದ ನಾನು ಹೇಳೋದು? ಹಲೋ, ನೀನ್ ಯಾಕೆ ಇಲ್ಲಿಗೆ ಬಂದೆ? ನಿಮ್ ಮನೆ ನೋಡೋದಕ್ಕೆ. ಕರಿದೆ ಮನೆಗ್ ಬರೋರ್ನ ಮರ್ಯಾದಸ್ರು ಅಂತ ಹೇಳಲ್ಲ. ಮರ್ಯಾದೆ ಗೌರವದ ಬಗ್ಗೆ ನೀನ್ ನನಗೆ ಹೇಳ್ಕೊಡ್ಬೇಕಾಗಿಲ್ಲ. ನನ್ನ ಹೆಸರು, ನನ್ನ ಫ್ಯಾಮಿಲಿ ಹೆಸರು ಬಗ್ಗೆ ಊರಲ್ಲಿ ಕೇಳು. ಎಷ್ಟು ರೆಸ್ಪೆಕ್ಟ್ ಕೊಡ್ತಾರೆ ಅಂತ ನಿನಗೆ ಗೊತ್ತಾಗತ್ತೆ. ಅದನ್ನ ಕಟ್ಕೊಂಡು ನಮ್ಗೇನು ಆಗ್ಬೇಕಾಗಿಲ್ಲ. ನೀನ್ ಯಾಕೆ ಇಲ್ಲಿಗೆ ಬಂದೆ ಅಂತ ಅವಾಗ್ಲಿಂದ ಇಷ್ಟು ಚೆನ್ನಾಗಿ ಕೇಳ್ತಾ ಇದ್ದೀನಿ. ಅದಕ್ಕೆ ಉತ್ತರ ಕೊಡು, ಇಲ್ಲ ಅಂದ್ರೆ ಬೇರೆ ರೀತಿನೇ ಕೇಳ್ಬೇಕಾಗತ್ತೆ. ನಮ್ಮಪ್ಪ ಅಮ್ಮ ಮನೆಗ್ ಬಂದಿರೋರನ್ನ ಉಗಿದು ಓಡಿಸೋದನ್ನ ಹೇಳ್ಕೊಟ್ಟಿಲ್ಲ. ಓಕೆ, ಇನ್ಫ್ಯಾಕ್ಟ್ ನಾನು ನಿನ್ ಜೊತೆ ನನ್ನ ಸ್ಟೇಟಸ್ ಬಗ್ಗೆ ಹೇಳೋದಕ್ ಬಂದಿಲ್ಲ. ನಿನಗೊಂದು ಸತ್ಯನ ರಿಯಲೈಸ್ ಮಾಡ್ಸಕ್ ಬಂದಿದ್ದೀನಿ. ರಾಮ್ ಮನೆಗ್ ವಾಪಸ್ ಹೋಗ್ತೀನಿ ಅಂತ ಕನ್ಸ್ ಕಾಣ್ತಿದ್ಯಲ್ಲ, ಅದನ್ ಬಿಟ್ಬಿಡು.